ಮನೆಗೆ ಅಭಯದ ಮಾತನ್ನಿತ್ತು ಕಳುಹಿದ್ದಾಯಿತು. ಧನುಜರನ್ನು ದಮನಿಸುವ ಮೂಲಕ ಧರ್ಮವನ್ನು ಉದ್ಧರಿಸಬೇಕಾದ್ದು ನನ್ನಾದ್ಯ ಕರ್ತವ್ಯವೇ ಸರಿ. ಖಳರನ್ನು ವಧಿಸುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ. ಆದರೆ ನೇರವಾಗಿ ಅವರ ಬಳಿಗೆ ನಾನೇ ಹೋಗುವುದೇ? ಅವರಾಗಿ ನನ್ನ ಬಳಿಗೆ ಬರಬೇಕು. ಯಾವ ರೀತಿ? ಬೇಟೆಗಾರನೊಬ್ಬ ಬಲೆಯನ್ನು ಬೀಸಿ ಕಾಡಿನಲ್ಲಿರುವಂತಹ ದುಷ್ಟಮೃಗವನ್ನು ಹಿಡಿದು ಯಾವ ರೀತಿ ಕೊಲ್ಲುತ್ತಾನೋ ಹಾಗೆ ನನ್ನ ರೂಪ ಎನ್ನುವಂತ ಬಲೆಯನ್ನು ಬೀಸಿ ಕಾಮುಕರಲ್ಲಿಗೆ ಬರೆಸಿಕೊಳ್ಳಬೇಕು. ವಿಷಯ ಸರಿ. ಆದರೆ ಈ ರೂಪ ನಾನಿರುವುದೇ? ಈ ರೂಪವನ್ನು ಕಂಡ್ರೆ ಖಂಡಿತವಾಗಿ ದುಷ್ಟರು ನನ್ನ ಹತ್ತಿರ ಬರುವುದಕ್ಕೆ ಸಾಧ್ಯವಿಲ್ಲ. ಆದುದರಿಂದ ಮನದಲ್ಲಿ ಯೋಚಿಸಿ ತೀರ್ಮಾನವನ್ನು ಗೈದಿದ್ದೇನೆ. ಸುಂದರವಾದ ಮೋಹಿನಿ ರೂಪವನ್ನಾಂತು ಕೌಶಿಕ ಎಂಬ ನಾಮನಿಸಿಕೊಂಡು ಈ ಕದಂಬಾವನಲ್ಲಿ ಇರಬೇಕೆಂದು ಆಸೆ ಪಟ್ಟವಳು ನಾನು. ವಿಚಾರ ಸರಿ. ಆದರೆ ಕುಳಿತುಕೊಳ್ಳೋಕೆ ಯೋಗ್ಯವಂತ ಸ್ಥಳ ಬೇಕಲ್ಲ. ಎಲ್ಲಿ ಎಲ್ಲಿ? ಧನುಜರ ತನು ಮನ ಮೋಗಿ ಪಾತಿರದಲ ಧನುಜರ ತನು ಮನ ಮೋಗಿ ಪಾತಿರದ ಮೋಗಿ ಪಾತಿರದ ಅನುಪಮೆ ಪಾಡುತ್ತ ಅನುಪಮೆ ಪಾಡುತ್ತ ಅನುಪಮೆ ಪಾಡುತ್ತ ಇರಲತ್ತ ಧನುಜರ ತನು ಮನ ಮೋಗಿ ಪತಿರದ ಅನುಭವಿ ಪಾಡುತ್ತಲಿರಲತ್ತಾದ ವನ ಮಧ್ಯದಿ ನೂತನದಿ ಸೃಜಿಸಿ ಕಾಂಚನದುಯ್ಯಾಲಯ ಏರುತ್ತ ಕಾಂಚನದುಯ್ಯಾಲಯ ಏರುತ್ತಾದ ಧನುಜರ ತನು ಮನ ಮೋಗಿ ಪತಿರದ ಅನುಭವಿ ಪಾಡುತ್ತಲಿರಲತ್ತ ಆ ಆ ಆ ಮನದಲ್ಲಿ ಆಲೋಚನೆ ಮಾಡಿದ್ದಷ್ಟೇ, ನೋಡಬಾರದೆ ಅಂಬರದಿಂದಲೇ ಇಳಿದುವಂತ ಕನಕದಯ್ಯರನ್ನು ಕಣ್ಣಿಗೆ ಗೋಚರಿಸ್ತಾ ಇದೆ. ಸರಿ, ಈ ಕನಕದಯ್ಯರನ್ನು ಏರಿ ಕುಳಿತುಕೊಂಡು ಗಾಯನವನ್ನು ಹಾಡುತ್ತೇನೆ. ತನ್ನ ತನಗಂಧವನ್ನೇ ಗಾಳಿಗೆ ಪಸರಿಸ್ತೇನೆ. ಖಳರು ಮೃಗಬೇಟೆಗೆಂದು ಬರುವಂತಹ ಸಂದರ್ಭದಲ್ಲಿ ಪರಿಮಳವನ್ನು ಅಗ್ರಾಡಿಸಿ ಯಾರು ಎಂಬುದಾಗಿ ಹುಡುಕಿಕೊಂಡು ಬರ್ತಾರೆ. ಅದೇ ಹೊತ್ತಿಗೆ ನನ್ನ ರೂಪ ಎನ್ನುವಂತ ವಲೆಯನ್ನು ಬೀಸಿ ಕಾಮುಕರನ್ನು ತಡೆಯುವುದಕ್ಕೆ ಸಾಧ್ಯವಾಗ್ತದೆ. ತಡ ಮಾಡುವುದು ಸರಿಯಲ್ಲ. ಕನಕದಯ್ಯರನ್ನು ಏರ್ತೇನೆ.